ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗು. ಬೆಳಿಗ್ಗೆ ನಮ್ಮ ಯಜಮಾನ್ರು ಮಾರ್ಕೆಟ್ಗೆ ಹೋಗಿದ್ರು. ಹಾಗೆ ಒಂದು ವಿಡಿಯೋ ತೊಗೊಂಡು ಬನ್ನಿ, ಕ್ಲಿಪ್ಪಿಂಗ್ ತೊಗೊಂಬನ್ನಿ ಅಂತ ಹೇಳಿದೆ. ಸೊ ಹಾಗೆ ತೊಗೊಂಡು ಬಂದಿದ್ರು. ನಾನು ಹೇಳ್ತಾ ಇದ್ದೆ, ನಾನು ಬರ್ತೀನಿ, ನನ್ನೂ ಕರ್ಕೊಂಡು ಹೋಗ್ಬೇಕಲ್ವ ನೀನು ಮಾರ್ಕೆಟ್ಗೆ ಅಂತ. ಸೊ ಅದಕ್ಕೆ ಅವರು ವಿಡಿಯೋ ಮಾಡ್ಕೊಂಡು ಬಂದಿದ್ರು. ನೋಡು ಹೀಗಿದೆ ಮಾರ್ಕೆಟು, ನೀನು ಬರೋಕ್ಕಾಗ್ತಿತ್ತಾ ಅಂತ. ಎಷ್ಟು ಗೊಜ್ಜೆ ಆಗಿದೆ ನೋಡಿ, ಎಷ್ಟೊಂದು ಕೆಳಗಡೆ ಎಲ್ಲ ಗಲೀಜಾಗಿದೆ, ಜನಗಳು ತುಂಬಿದ್ದಾರೆ ನೋಡಿ, ಹೂವು ಡೆಕೋರೇಷನ್ ಎಲ್ಲ ಇಟ್ಕೊಂಡಿದ್ದಾರೆ ಎಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ವಿಡಿಯೋ ಮಾಡ್ಕೊಂಬಂದಿದ್ದು, ಅದು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಇವಾಗ ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ತಂದು ಇಟ್ಕೊಂಡಿದ್ದಾರೆ ಆಚೆ ಕಡೆ. ಇನ್ನು ಅವ್ರು ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ನಾವು ಸೀರೆನ ರೆಡಿ ಮಾಡ್ಕೊಂಡು ಬಿಡೋಣ ದೇವ್ರಿಗೆ ಅಂತ ನಾನು ನಮ್ಮ ನಾದಿನಿ ಇಬ್ಬರೂ ಸೀರೆ ರೆಡಿ ಮಾಡ್ಕೊತಾ ಇದ್ದೋ ದೇವ್ರಿಗೆ. ಇದನ್ನು ಆ್ಯಕ್ಚುಲಾಗಿ ಎಲ್ಲ ವರ್ಷವೂ ನನ್ನ ಹಸ್ಬೆಂಡು ಮತ್ತು ನನ್ನ ನಾದಿನಿನೇ ಮಾಡ್ಕೊಳೋದು. ನಾನೇನಿದ್ರು ಅಡುಗೆ ಕೆಲಸ, ದೇವ್ರ ಕೆಲಸ ಮಾಡ್ಕೊತೀನಿ. ಇನ್ನು ಅವ್ರು ಬರೋ ಅಷ್ಟರಲ್ಲಿ ಇದೆಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು, ಯಾಕಂದರೆ ಅವ್ರಿಗೆ ಈವೆಂಟ್ಗಳಿತ್ತು ವರಮಹಾಲಕ್ಷ್ಮಿ ಹಬ್ಬದ್ದು. ಸೊ ಅವರು ಈವೆಂಟ್ ಮಾಡೋಕ್ಕೆ ಹೋಗಿದ್ರು. ಆಮೇಲೆ ಲಾಸ್ಟಿಗೆ ನಮ್ಮ ಮನೆಗೆ ಬಂದು ಡೆಕೋರೇಷನ್ ಮಾಡಿದ್ದು. ಇನ್ನು ಓನರ್ ಆಂಟಿ ಅವ್ರಿಗೆಲ್ಲರಿಗೂ ಒಂದು ಚಿಕ್ಕ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಇನ್ನು ಅವ್ರಿಗೆಲ್ಲ ಮಾಡಿಕೊಟ್ಟು ಅವ್ರು ಹೋಗಿ ಬೇರೆ ಕಡೆ ಮಾಡಿ ಬರೋ ಅಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಇದು ಸೀರೆ ಉಡಿಸಿ ಡೆಕೋರೇಷನ್ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ನಾನು ನಮ್ಮ ನಾದಿನಿ ಇಬ್ಬರು ಸೇರಿಕೊಂಡು ಸೀರೆನ ಮಡಚಿ ಇದನ್ನು ಅಯರ್ನ್ ಮಾಡ್ತಾಯಿದ್ದೋ. ಇನ್ನು ಎಲ್ಲ ಐರನ್ ಮಾಡಿ ಹಂಗೆ ಎಲ್ಲ ಎತ್ತಿಟ್ಟಿದ್ದೋ. ಇನ್ನು ಅವರು ಬಂದರು. ಇನ್ನು ಮೈದ್ನ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಇವಾಗ ಡೆಕೋರೇಷನ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಹಿಂದೆ ಒಂದು ದೊಡ್ಡ ಮ್ಯಾಟ್ ಹಾಕಕ್ಕೆ ತಂದಿದ್ರು. ಇದು ಹೊಸ ಮ್ಯಾಟ್ ಅಂತೆ. ಸೊ ಇನ್ನೂ ಯೂಸ್ ಮಾಡಿಲ್ಲ ಅಂತ ಅದನ್ನು ತಂದಿದ್ರು. ಮೇಲೆಲ್ಲ ಧೂಳೆಲ್ಲ ಕೂತಿತ್ತಲ್ಲ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇವಾಗ ಮೇಲ್ಗಡೆ ಒಂದು ಫಸ್ಟು ಒಂದು ಹೂವನ ಫ್ರೇಮ್ ಥರ ಮಾಡಿದ್ರು. ಇನ್ನು ನೆಕ್ಸ್ಟು ಈ ಕಡೆಯೂ ಸೈಡಲ್ಲೂ ಆ ಕಡೆ ಈ ಕಡೆ ಎರಡು ಕಡೆಯೂ ಹೂವು ಫ್ರೇಮ್ ಮಾಡೋಕ್ಕೆ ಅಂತ ಸೊ ಇವಾಗ ಅದನ್ನು ರೆಡಿ ಮಾಡ್ಕೊತಾ ಇದ್ರು. ಇನ್ನು ಈ ಎಲೆನೂ ಡೆಕೋರೇಷನ್ಗೆ ಅಂತ ತೊಗೊಂಡೋಗಿದ್ರು. ನಾನೇನಾದರೂ ಮಾಡ್ತೀನಿ ಅಂತ ತೊಗೊಂಡು ಬನ್ನಿ ಅಂತ ಹೇಳಿದೆ, ತೊಗೊಂಬಂದಿಟ್ಟಿದ್ರು. ಲಾಸ್ಟಿಗೆ ಅದನ್ನು ಯೂಸ್ ಮಾಡೋಕ್ಕೂ ಸಹ ಆಗಿಲ್ಲ. ಇದೇ ಚೆನ್ನಾಗಿತ್ತಲ್ವ ಅಂತ ಹೀಗೆ ಬಿಟ್ಟು, ಇನ್ನು ಆ ಕಡೆ ಈ ಕಡೆ ಎಲ್ಲ ಹೂವು ಎಲ್ಲ ಹೊಡೆದ್ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಸೆಂಟ್ರಲ್ಲಿ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡೆಕೋರೇಷನ್ ಇದು. ಎಲ್ಲ ವರ್ಷವೂ ಅಷ್ಟೇ ನಮ್ಮ ಯಜಮಾನ್ರು ಮಾಡ್ತಾರೆ ಡೆಕೋರೇಷನು. ಅದಕ್ಕೋಸ್ಕರನೇ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಹಿಂದೆ ಎಲ್ಲ. ನಮಗೇನು ಕಾಸ್ಟ್ ಆಗೋಲ್ಲ, ಯಾಕಂದರೆ ನಮ್ಮ ಯಜಮಾನ್ರು ಡೆಕೋರೇಷನ್ ಈವೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಅವರೇ ಮಾಡ್ತಾರೆ. ನಮಗೇನದು ಖರ್ಚು ಆಗೋದಿಲ್ಲ, ನಮಗೆ ಕಷ್ಟವೂ ಅನಿಸೋದಿಲ್ಲ. ಅವರೇ ಮಾಡ್ತಾರಲ್ವ. ಇವಾಗ ಬೇರೆ ಕಡೆ ಕರೆಸಿ ಮಾಡಬೇಕು ಅಂದರೆ ಖರ್ಚಾಗುತ್ತೆ ಮತ್ತು ಕಷ್ಟವೂ ಅನಿಸುತ್ತೆ. ಆದರೆ ಇವರೇ ಮಾಡೋದ್ರಿಂದ ನಮಗೇನೂ ಅನಿಸಲ್ಲ. ಸೊ ನಾವು ಆ ಡೆಕೋರೇಷನ್ ಮಾಡೋದಕ್ಕೇ ನಮಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಲುಕ್ ಕಾಣಿಸುತ್ತೆ ಅಷ್ಟೇ. ಇನ್ನು ನಾವು ನಾರ್ಮಲಾಗಿ ಎಲ್ಲರೂ ಹೇಗಿರ್ತಾರೋ, ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಮಾಡೋದು. ಡೆಕೋರೇಷನಿಂದ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಅಷ್ಟೇ. ಎಲ್ಲ ವರ್ಷವೂ ಅವ್ರಿಗೆ ಆಸೆ ಇರುತ್ತೆ ಮನೇಲಿ ಈ ಥರ ಮಾಡಬೇಕು, ಈ ಡೆಕೋರೇಷನ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಡೆಕೋರೇಷನ್ ಅವ್ರಿಗೆ ಬಿಟ್ಬಿಡ್ತೀವಿ. ಪೂಜೆದೆಲ್ಲ ನಮ್ಮ ಪಾಡಿಗೆ ನಾವು ಮಾಡ್ಕೊತಾ ಇರ್ತೀವಿ ಅಷ್ಟೇ. ಇನ್ನು ಅವರು ಆ ಕಡೆ ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ರು. ಇನ್ನು ನಾನು ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬಂದೆ. ವೆಡ್ನೆಸ್ಡೇಯಿಂದ ಮಾಡ್ತಾ ಇದ್ವಲ್ಲ ಕೆಲಸ. ಸೊ ಥರ್ಸ್ಡೇ ಮತ್ತೆ ಇನ್ನೊಂದು ಸತಿ ಫ್ರೆಶ್ ಅಪ್ ಆಗಬೇಕು 12 ಮೇಲೆ. ಸೊ ಅದಕ್ಕೋಸ್ಕರ 12 ಆಗಿತ್ತು. ಹೋಗಿ ನಾನೇ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇನ್ನು ದೇವ್ರ ಸಾಮಾನೆಲ್ಲ ತಂದಿಟ್ಕೊಂಡಿದ್ವಲ್ಲ, ಇವಾಗ ಅದನ್ನೆಲ್ಲ ಒಂದೊಂದೇ ತೆಗ್ದು ಎಲ್ಲನೂ ನೋಡ್ತಾ ಇದ್ದೀನಿ ಏನೇನಿದೆ ಅಂತ. ಇನ್ನು ಅದೆಲ್ಲ ತಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ ಇವಾಗ ದೇವ್ರಿಗೆ. ಇನ್ನು ಅರ್ಶಿನ ಕೊಂಬು ತಂದಿದ್ರು. ಅದನ್ನು ನಾವು ಲೂಸ್ ತಂದ್ರೇ ಬೆಟರು, ಯಾಕಂದರೆ 3 ಸೈಡ್ ಇರಬೇಕಲ್ವ. ಅದರಲ್ಲಿ ಒಂದೊಂದರಲ್ಲಿ ಇರುತ್ತೋ ಒಂದೊಂದರಲ್ಲಿ ಇರಲೇ ಇಲ್ಲ. ಹಿಂಗೋ 2 ಹುಡುಕ್ಬಿಟ್ಟು 2 ದೇವ್ರಿಗೆ ಕಟ್ಟಬೇಕಲ್ವ, ಮೇಲೊಂದು ಕೆಳಗಡೆ ಒಂದು. ಸೊ ಅದಕ್ಕೋಸ್ಕರ 2 ನೋಡಿ ಹುಡುಕಿ ಅದನ್ನು ತಕ್ಕೊಂಡೆ. ಇನ್ನು ಅರ್ಶಿನ ಕುಂಕುಮ ಎಲ್ಲ ಹೊಸ್ದಾಗಿ ತರಿಸಿದ್ದೆ. ಗೆಜ್ಜೆ ವಸ್ತ್ರ, ಇನ್ನು ತುಳಸಿ ಎಲ್ಲನೂ ತರಿಸಿದ್ದೆ. ಇನ್ನು ಇವಾಗ ನಾನು ಫಸ್ಟು ಮಡ್ಲಕ್ಕಿಗೆ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಮಡ್ಲಕ್ಕಿಗೆ ಅಕ್ಕಿ, ಬೆಲ್ಲ, ಕೊಬ್ಬರಿ ಅಚ್ಚು, ಇನ್ನು ಅದಕ್ಕೆ ಡ್ರೈ ಫ್ರೂಟ್ಸು ಇಲ್ಲ ಕಡಲೆ, ಬಳೆ ಬಂಗಾರ, ಅರ್ಶಿನ ಕುಂಕುಮ, ಹೂವು ಇದೆಲ್ಲ ಇಡಬೇಕಲ್ಲ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟ್ ಅದನ್ನು ರೆಡಿ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಅದನ್ನ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ದೇವ್ರ ಮನೆ ಒಳಗಡೆನೇ ನಾನು ಜೋಡಿಸ್ಕೊತಾ ಇದ್ದೆ. ನಾವು ಹಾಲಲ್ವ ಇಡೋದು. ಸೊ ಹಾಲಲ್ಲೆಲ್ಲ ಜಾಸ್ತಿ ಅವರೆಲ್ಲ ಮಾಡ್ತಾಯಿದ್ರಲ್ಲ ಈ ಡೆಕೋರೇಷನ್ನು, ನನಗೆ ಸ್ಪೇಸ್ ಇರಲ್ಲ ಅಂತ ನಾನು ಎಲ್ಲನೂ ನೀಟಾಗಿ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಎಲ್ಲನೂ ದೇವ್ರ ಮನೆ ಒಳಗಡೆ ಜೋಡಿಸ್ಕೊತಾ ಇದ್ದೆ. ತಟ್ಟೆಗಳೆಲ್ಲನೂ ಒಂದೊಂದೇ ಜೋಡಿಸಿಟ್ಕೊಂಡ್ರೆ ಇನ್ನು ತೊಗೊಂಡೋಗಿ ಇಡೋಕ್ಕೆ ಈಸಿ ಆಗುತ್ತೆ. ಇನ್ನು ಅವ್ರ ಡೆಕೋರೇಷನ್ ಎಲ್ಲ ಮುಗಿಸಿದ ತಕ್ಷಣ ನಾನು ತೊಗೊಂಡೋಗಿ ಇಟ್ಬಿಡ್ಬೋದು. ಸೊ ಇವಾಗ ಅದಕ್ಕೋಸ್ಕರ ಎಲ್ಲನೂ ಜೋಡಿಸಿಟ್ಕೊತಾ ಇದ್ದೆ. ಮುಂಚೆನೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಬಿಟ್ಟಿದ್ದೆ. ಥರ್ಸ್ಡೇ ಮಾರ್ನಿಂಗ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು ನೀವು, ಆ ಕಡೆ ದೀಪಲ ಕಂಬ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಏನೇನು ಬೇಕು ದೇವ್ರಿಗೆ ಅದೆಲ್ಲನೂ ತೊಳೆದು ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಡಬೇಕು. ಇನ್ನು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿರಲಿಲ್ಲ.
ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಮನೆ ಮಾತ್ರ ನಾನು ಫಸ್ಟು. ಆಮೇಲೆ ಏನಾಗುತ್ತೆ ಅಂದರೆ ಈ ಕಡೆ ಮಾಡ್ಬೇಕಾದ್ರೆ ದೇವ್ರ ಮನೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಅದನ್ನೆಲ್ಲ ಮಾಡಿಟ್ಕೊಂಡಿದ್ದೆ. ಇನ್ನು ನಾನು ನವಧಾನ್ಯನೂ ತರಿಸ್ತೀನಿ. ಎಲ್ಲ ವರ್ಷವೂ ಇಟ್ಟಿದ್ದೀನಿ ನಾನು ತಟ್ಟೆಗೆ ನವಧಾನ್ಯ ಜೋಡಿಸಿಡ್ತೀನಿ. ಅದನ್ನು ಕೂಡ ತರಿಸಿದ್ದೆ. ಇವಾಗ ಅದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಜೋಡಿಸಿದ್ದೀನಿ. ಇನ್ನು ಅದನ್ನು ಕೂಡ ದೇವ್ರ ಮನೆ ಒಳಗಡೆ ಎತ್ತಿಟ್ಬಿಡ್ತೀನಿ. ಇವಾಗ ಗೆಜ್ಜೆ ವಸ್ತ್ರನ ನೋಡ್ತಾ ಇದ್ದೀನಿ. 2 ಕಡೆ ಹಾಕ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಇವಾಗ 2 ಎಳೆ ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮೇಲ್ಗಡೆ ನಾವು ಇಡ್ತೀವಲ್ಲ ಅದಕ್ಕೂ ಮತ್ತು ಕೆಳಗಡೆ ಇಡೋ ಕಳಶಕ್ಕೂ ಎರಡಕ್ಕೂ ಗೆಜ್ಜೆ ವಸ್ತ್ರ ಹಾಕಬೇಕು. ಇನ್ನು ಎಲೆಗಳೆಲ್ಲ ತಂದಿದ್ರು, ಅಷ್ಟು ಎಲೆಗಳು ತಂದಿದ್ರು. ನನಗೆ ಅಷ್ಟು ಎಲೆಯಲ್ಲಿ 10 ಎಲೆ ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಎಲ್ಲ ಎಲೆಯಲ್ಲೂ ತೂತಿರುತ್ತೆ, ಇಲ್ಲ ಏನಾದರೂ ಒಂದು ಮಾರ್ಕ್ ಆಗಿರುತ್ತೆ, ಇಲ್ಲ ಚೆನ್ನಾಗೇ ಇರಲಿಲ್ಲ ಎಲೆಗಳು. ನನಗೆ 10 ಎಲೆ ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಒಂದೊಂದೇ ಎಲೆ ನೀಟಾಗಿ ನೋಡಿ ಕಲಶಕ್ಕೆ ಇಡಬೇಕಲ್ವ, ಸೊ ಅದಕ್ಕೇನು ಆಗಿರಬಾರ್ದು ಎಲೆಗೆ. ಅದಕ್ಕೆ ನೀಟಾಗಿ ನೋಡಿ ಎಲ್ಲನೂ ಜೋಡಿಸಿ ಎತ್ತಿಟ್ಕೊಂಡ್ಬಿಟ್ಟೆ. ದೇವ್ರ ಮನೇಲಿ ಒಂದು ಕಲಶಕ್ಕೆ ಇಡಬೇಕು, ಆಚೆ ಮೇಲ್ಗಡೆ ಒಂದು ಕಲಶ, ಕೆಳಗಡೆ ಒಂದು ಕಲಶಕ್ಕೆ ಇಡಬೇಕು. ಸೊ ಎಲ್ಲ ಕಲಶಕ್ಕೂ ಎತ್ತಿಟ್ಕೊಂಡು ಕೊಡೋವ್ರಿಗೂ ಕೂಡ ಎತ್ತಿಟ್ಕೊಂಡೆ ಚೆನ್ನಾಗಿರೋವು. ಇನ್ನು ಎಲ್ಲ ಇವಾಗ ಕಂಕಣ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ, ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಈ ಕಡೆ ಇವರೆಲ್ಲ ಆಗಲೇ ದೇವ್ರಿಗೆ ಸೀರೆ ಉಡಿಸಿ ಇಟ್ಟಿದ್ರು, ರೆಡಿ ಮಾಡಿ ಇಟ್ಟಿದ್ರು. ಇನ್ನು ನಾನೇನಿದ್ರು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಷ್ಟೇ. ಇನ್ನು ಒಬ್ಬೊಬ್ಬರಾಗೆ ಫ್ರೆಶ್ ಅಪ್ ಆಗಬೇಕು. ನಾನು ಆಗ ಬಂದಿದ್ದ ತಕ್ಷಣ ಗೀಝರ್ ಹಾಕಿದ್ದೆ. ನೆಕ್ಸ್ಟು ಹೋಗ್ತಾ ಇರ್ತಾರೆ ಒಬ್ಬೊಬ್ರೇ. ಸೊ 5 ಜನ ಸ್ನಾನ ಮಾಡಬೇಕಲ್ವ, ಲೇಟಾಗಿ ಹೋಗ್ಬಿಡುತ್ತೆ. ಇನ್ನೆಲ್ಲ ರೆಡಿ ಮಾಡ್ಕೊಂಡಾಯಿತು. ನೋಡಿ ಹೀಗಿದೆ ಫೈನಲ್ ಆಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೇನಿದ್ರು ಕಲಶ ಇಡಬೇಕು ಅಷ್ಟೇ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ ನಾವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಅಂತ. ಟೈಮ್ ಇದ್ದರೆ ಚೆಕ್ ಮಾಡಿ. ಮತ್ತು ಹೇಗೆ ನಾನು ವಿಸರ್ಜನೆ ಮಾಡಿದ್ದೆ ಆ ವ್ಲಾಗು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ಇನ್ನು ಇವಾಗ ದೇವ್ರದ್ದೆಲ್ಲ ಮುಗೀತು. ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡು ಎಲ್ಲನೂ ಕೂಡ ಕರೆಕ್ಟಾಗಿ ರೆಡಿ ಮಾಡಿಟ್ಕೊಂಡಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ನಾನು ಇವಾಗ ಪ್ಲೇಟ್ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನನ್ನ ನಾದಿನಿಗೆ ಆಚೆ ರಂಗೋಲಿ ಹಾಕಕ್ಕೆ ಹೇಳಿದ್ದೆ. ಸೊ ಅವಳು ಕೂಡ ಆಚೆ ರಂಗೋಲಿ ಹಾಕ್ತಾಯಿದ್ಲು. ಅಷ್ಟರಲ್ಲಿ ನಾನು ಪ್ಲೇಟಲ್ಲಿ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಸೊ ಇವಾಗ ಪ್ಲೇಟಲ್ಲೂ ಕೂಡ ಡೆಕೋರೇಷನ್ ಮಾಡಿದೆ. ಇನ್ನು ಅವಳು ರಂಗೋಲಿ ಎಲ್ಲ ಬಿಟ್ಟಿದ್ಲು. ಇನ್ನು ಬಾರ್ಡರ್ ಮಾತ್ರ ನನಗೆ ಬಿಟ್ಕೊಳೋಣ ಅಂತ ನಾನು ಬಾರ್ಡರ್ ಮಾತ್ರ ಬಿಡ್ತಾಯಿದ್ದೆ. ಇನ್ನು ಕೆಳಗಡೆ ಕಲಶ ಮತ್ತು ಮೇಲ್ಗಡೆ ಎಲ್ಲ ಅವಳೇ ಬಿಟ್ಟಿದ್ದು ನನ್ನ ನಾದಿನಿ. ನಾನಿವಾಗ ಬಾರ್ಡರ್ಸ್ಗೆ ಒಂದು ಚಿಕ್ಕದು ತಂದಿದ್ದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಕಲರ್ ಆಗಿರಲಿ ಅಂತ ಮೇಲೆ ಕಲರ್ ಆಗಿ ಚಿಕ್ಕದಾಗಿ ಪುಟಾಣಿಗೆ ಹಾಕಿದ್ದೆ. ಇನ್ನು ಕೆಳಗಡೆ ನೈಟೇ ನಾನು ನಮ್ಮ ಓನರ್ ಆಂಟಿ ಎಲ್ಲ ಸೇರಿಕೊಂಡು ಕೆಳಗಡೆ ರಂಗೋಲಿ ಹಾಕಿದ್ದೋ, ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಎಲ್ಲ ಹಬ್ಬಕ್ಕೂ ಅಷ್ಟೇ ನಾನು ನಮ್ಮ ಓನರ್ ಆಂಟಿ ಸೇರಿಕೊಂಡು ಕೆಳಗಡೆ ರಂಗೋಲಿ ಹಾಕ್ತೀವಿ. ಇನ್ನು ಎಲ್ಲ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಇನ್ನು ಪೂಜೆಗೆ ರೆಡಿ ಎಲ್ಲ ಆಗಿತ್ತಲ್ವ, ನಾನು ಕೂಡ ಸೀರೆ ಉಟ್ಕೊಂಡು ಬಂದು ದೇವ್ರ ಪೂಜೆ ಮಾಡಿದೆ. ಇನ್ನು ಅದು ವ್ಲಾಗ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಟೈಮ್ ಇದ್ದರೆ ಚೆಕ್ ಮಾಡಿ. ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.